ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್. ನಾನು ರಜನಿ. ಅಂದಾಗೆ ತುಂಬ ಜನ ದರ್ಶನ್ ಅವ್ರದ್ದು ಸುಪ್ರೀಂ ಕೋರ್ಟಲ್ಲಿ ಕೇಸ್ ಏನಾಯಿತು ಅಂತ ಕೇಳ್ತಾ ಇದ್ರಿ. ಸೊ ನನಗೆ ಸಿಕ್ಕಿರೋ ಮಾಹಿತಿಗಳನ್ನ ಈ ವಿಡಿಯೋಲಿ ನಾನು ಶೇರ್ ಮಾಡ್ತೀನಿ. ಅಂದಹಾಗೆ ಇವತ್ತು ದರ್ಶನ್ ಅವ್ರದ್ದು ಸುಪ್ರೀಂ ಕೋರ್ಟಲ್ಲಿ ಕೇಸ್ ಇತ್ತು. ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾದಂತಹ JB ಪರ್ದಿವಾಲಾ ಮತ್ತು ವಿಜಯ್ ಬಿಷ್ಣೋಯಿ ಅವರಿಬ್ಬರು ಇದ್ದಂತಹ ಒಂದು ಪೀಠ ಈ ಒಂದು ಅರ್ಜಿಯ ವಿಚಾರಣೆಯನ್ನು ಮಾಡುತ್ತೆ. ಆ ಒಂದು ಸಂದರ್ಭದಲ್ಲಿ ದರ್ಶನ್ ಅವರ ಪರವಾಗಿ ವಾದ ಮಾಡ್ತಾ ಇದ್ರು ಹಿರಿಯ ವಕೀಲರಾದಂತಹ ಮುಕುಲ್ ರೋಹಟಗಿ ಅವರು. ಈ ಸಂದರ್ಭದಲ್ಲಿ ಸಾಕ್ಷಿಯ ವಿಳಂಬದ ಬಗ್ಗೆ ಹೇಳಿರ್ತಾರೆ, ವಾದ ಮಾಡಿರ್ತಾರೆ. ಪ್ರಕರಣದಲ್ಲಿ ಒಟ್ಟು 272 ಸಾಕ್ಷಿಗಳಿದೆ. ಇದುವರೆಗೂ 10 ಸಾಕ್ಷಿಗಳನ್ನ ಮಾತ್ರ ವಿಚಾರಣೆ ಮಾಡಲಾಗಿದೆ. ಇನ್ನೂ 150ಕ್ಕೂ ಪ್ರಮುಖ ಸಾಕ್ಷಿಗಳ ವಿಚಾರಣೆ ನಡೆಸಬೇಕು ಅಂತ ಹೇಳ್ತಿದೆ. ಇದೊಂದು ಸುದೀರ್ಘ ಪ್ರಕ್ರಿಯೆಯಾಗುತ್ತೆ ಅಂತ ರೋಹಟಗಿ ಅವರು ವಾದ ಮಾಡ್ತಾರೆ. ಎರಡನೇದು, ಅಲ್ಲಿರುವಂತಹ ಮೂಲ ಸೌಕರ್ಯಗಳ ಕೊರತೆಯ ಬಗ್ಗೆ ಹೇಳ್ತಾರೆ. ಜೈಲಿನಲ್ಲಿ ದರ್ಶನ್ ಅವ್ರಿಗೆ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನೂ ಸಹ ನೀಡ್ತಾ ಇಲ್ಲ. ಅವ್ರಿಗೆ ಇನ್ನೂ ಕ್ವಾರಂಟೈನ್ ಸೆಲ್ಲಲ್ಲೇ ಇರಿಸಲಾಗಿದೆ ಅಂತ ವಕೀಲರು ದೂರನ್ನ ಹೇಳ್ತಾರೆ. ಅದಾದ್ಮೇಲೆ ನಿರ್ಬಂಧಿತ ಭೇಟಿಯ ಬಗ್ಗೆ ಹೇಳ್ತಾರೆ. ಅಂದ್ರೆ ಕುಟುಂಬದವರನ್ನ ಭೇಟಿ ಮಾಡಲು ಅವಕಾಶ ಇದ್ರೂ ಕೂಡ ಸಂಭಾಷಣೆ ಮಾಡುವಂತಹ ಸಂದರ್ಭದಲ್ಲಿ ನ್ಯಾಯಾಲಯ ಉಪಸ್ಥಿತರಿರ್ತಾರೆ. ಇದು ಖಾಸಗಿತನದ ಉಲ್ಲಂಘನೆ ಅಂತ ಅವರು ನ್ಯಾಯಪೀಠದ ಗಮನಕ್ಕೆ ತರ್ತಾರೆ. ಇನ್ನು ಬೆಂಗಳೂರಿನ 57ನೇ CCH ನ್ಯಾಯಾಲಯದಿಂದ ಸುಪ್ರೀಂ ಕೋರ್ಟ್ ಈ ಹಿಂದೆ ವರದಿಯನ್ನ ತರಿಸ್ಕೊಂಡಿರತ್ತೆ. ಪೂರ್ಣಗೊಳ್ಳಲು ಎಷ್ಟು ಸಮಯ ಬೇಕು ಮತ್ತೆ ಜೈಲಿನಲ್ಲಿ ಆರೋಪಿಗೆ ನೀಡಲಾದ ಸೌಲಭ್ಯಗಳ ಬಗ್ಗೆ ನ್ಯಾಯಾಲಯದ ವಿಚಾರಣೆಯ ಮಾಹಿತಿ ಪಡ್ಕೊಂಡಿರತ್ತೆ. ಸುಪ್ರೀಂ ಕೋರ್ಟ್ ವಾದ ವಿವಾದಗಳನ್ನು ಆಲಿಸಿ ಮಹತ್ವದ ತೀರ್ಪನ್ನ ನೀಡಿದೆ. ಇಂದಿನಿಂದ 1 ವರ್ಷದ ಒಳಗೆ ವಿಚಾರಣಾ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಬೇಕು. ಸಾಧ್ಯವಾದರೆ ದಿನಂಪ್ರತಿ ವಿಚಾರಣೆಯನ್ನ ನಡೆಸಿ ಪ್ರಕ್ರಿಯೆಯನ್ನ ವೇಗಗೊಳಿಸಬೇಕು. ಒಂದು ವೇಳೆ 1 ವರ್ಷದ ಅವಧಿಯಲ್ಲಿ ವಿಚಾರಣೆ ಮುಗಿಯದಿದ್ದರೆ ಅಥವಾ ಟ್ರಯಲ್ನಲ್ಲಿ ಯಾವುದೇ ಪ್ರಗತಿ ಕಾಣದಿದ್ದರೆ ಅರ್ಜಿದಾರರು ಮತ್ತೆ ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಸಬಹುದು. ಇನ್ಚಾರ್ಜ್ ಕೋರ್ಟ್ನಲ್ಲಿ ವಿಚಾರಣೆ ತಡವಾಗುತ್ತಿರೋ ಹಿನ್ನೆಲೆಯಲ್ಲಿ ಸೆಷನ್ ಕೋರ್ಟ್ಗೆ ಹೊಸ ನ್ಯಾಯಾಧೀಶರನ್ನ ನಿಯೋಜಿಸಲು ಹೈಕೋರ್ಟ್ಗೆ ಸೂಚನೆ ಕೂಡ ನೀಡಲಾಗಿದೆ. ಚಾರ್ಜ್ ಶೀಟ್ನಲ್ಲಿರೋ 272 ಸಾಕ್ಷಿಗಳ ಪೈಕಿ ಅತಿ ಪ್ರಮುಖವಾದ 60 ಸಾಕ್ಷಿಗಳ ವಿಚಾರಣೆಯನ್ನ ಮೊದಲು ಪೂರ್ಣಗೊಳಿಸಬೇಕು. ಜೈಲ್ ಮ್ಯಾನ್ಯುಯಲ್ ಪ್ರಕಾರ ದರ್ಶನ್ ಅವರಿಗೆ ಅಗತ್ಯವಿರೋ ಸೌಲಭ್ಯಗಳನ್ನ ಜೈಲ್ ಸೂಪರ್ಡೆಂಟ್ಗಳು ಒದಗಿಸಬೇಕು ಅಂತ ತಿಳಿಸಿದೆ. ಸೊ ಹೀಗಾಗಿ ದರ್ಶನ್ ಅವರಿಗೆ ಇನ್ನ 1 ವರ್ಷಗಳ ಕಾಲ ಬೇಲ್ ಸಿಗೋದು ಕಷ್ಟವಾಗಿದೆ. ಬೇಲ್ ವಿಚಾರದಲ್ಲಿ ದರ್ಶನ್ ಅವ್ರಿಗೆ ಇದೊಂದು ಹಿನ್ನಡೆ ಅಂತಾನೆ ಹೇಳ್ಬೋದು. ಇನ್ನೊಂದು ವರ್ಷ ಅವರು ಹೊರಗೆ ಬರೋಕ್ಕಾಗಲ್ಲ. ಮತ್ತೆ ಆಮೇಲೆ ಅವರು ಅಪ್ಲೈ ಮಾಡ್ಬೋದು. ಆಮೇಲೆ ಸಿಚುಯೇಷನ್ ನೋಡಿಕೊಂಡು ಕೋರ್ಟ್ ನಿರ್ಧಾರ ಮಾಡುತ್ತೆ. ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್. ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ.